बेळगाव जिल्ह्यातील खानापूर तालुक्यातील बेडी संगोळी रायणा चौकात मंगळवारी विविध दलित संघटनांच्या नेतृत्वाखाली चिकअग्रोळी गावातील दलित शाळकरी मुलांवरील अस्पृश्यतेच्या घटनेचा निषेध करत भव्य आंदोलन करण्यात आले। या आंदोलनात हजारो कार्यकर्त्यांनी सहभाग घेत मानवी साखळी निर्माण करून रास्ता रोको केला। या प्रकरणातील आरोपींना तात्काळ अटक करावी अशी मागणी आंदोलकांनी केली। आंदोलनामुळे काही काळ वाहतूक विस्कळीत झाली होती। कायदा व सुव्यवस्था राखण्यासाठी पोलिसांनी कडक बंदोबस्त ठेवण्यात आला होता। ಗ್ರಾಮದಲ್ಲಿ ದಲಿತ ಸಮುದಾಯದ ಶಾಲಾ ಮಕ್ಕಳ ಮೇಲೆ ನಡೆದ ಅಸ್ಪೃಶ್ಯತೆ, ಜಾತಿ ನಿಂದನೆ ಹಾಗೂ ಎಸ್ಸಿ ದೌರ್ಜನ್ಯ ಪ್ರಕರಣದ ಆರೋಪಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ದಲಿತ ಕುಟುಂಬಗಳಿಗೆ ರಕ್ಷಣೆ ಒದಗಿಸುವ ಕುರಿತು ಮಾನ್ಯರೇ, ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಚಿಕ್ಕಂಗ್ರೋಳಿ ಗ್ರಾಮದಲ್ಲಿ ದಿನಾಂಕ 15/6/2026ರಂದು ಗ್ರಾಮದ ಬಸವೇಶ್ವರ ದೇವಸ್ಥಾನದಲ್ಲಿ ಸಾರ್ವಜನಿಕ ಮಹಾಪ್ರಸಾದ ಊಟ ಕಾರ್ಯಕ್ರಮ ನಡೆಸಲಾಗಿತ್ತು। ಈ ಸಂದರ್ಭದಲ್ಲಿ ಸುಮಾರು 20ರಿಂದ 25 ಶಾಲಾ ಮಕ್ಕಳು ಊಟಕ್ಕೆ ತೆರಳಿದಾಗ ಅವರಲ್ಲಿ ದಲಿತ ಸಮಾಜಕ್ಕೆ ಸೇರಿದ 400 ವಿದ್ಯಾರ್ಥಿಗಳನ್ನು ಜಾತಿ ಆಧಾರದ ಮೇಲೆ ಗುರುತಿಸಿ, ನೀವು ಕೆಳಜಾತಿಯವರು ನಿಮ್ಮ ಮನೆಯಿಂದ ತಟ್ಟಿ ತೆಗೆದುಕೊಂಡು ಬಂದು ಊಟ ಮಾಡಿ ಎಂದು ಅವಮಾನಿಸಿ ಸರದಿಯಲ್ಲಿ ಕುಳಿತಿದ್ದ ಮಕ್ಕಳನ್ನು ಎಬ್ಬಿಸಿ ಕಳುಹಿಸಲಾಯಿತು। ಬಳಿಕ ಆ ಮಕ್ಕಳು ಸುಮಾರು 1 ಕಿಲೋಮೀಟರ್ ನಡೆದು ಮನೆಗೆ ಹೋಗಿ ತಟ್ಟೆ ತಂದು ಉಳಿದ ಮಕ್ಕಳಿಂದ ಪ್ರತ್ಯೇಕವಾಗಿ ಕುಳಿತು ಊಟ ಮಾಡಬೇಕಾಯಿತು। ಈ ಘಟನೆ ಮಕ್ಕಳ ಮನಸ್ಸಿನ ಮೇಲೆ ಗಂಭೀರ ಪರಿಣಾಮ ಬೀರಿದೆ ಕುರಿತು ಮಕ್ಕಳ ಪಾಲಕರು ದಿನಾಂಕ 23/6/2026ರಂದು ನಂದಗಡ ಪೊಲೀಸ್ ಠಾಣೆಯಲ್ಲಿ SC ದೌರ್ಜನ್ಯ ತಡೆ ಕಾಯ್ದೆ ಪ್ರಕರಣ ದಾಖಲಿಸಿದ್ದಾರೆ। ಆದರೆ ಇದುವರೆಗೂ ಆರೋಪಿಗಳ ವಿರುದ್ಧ ಸಮರ್ಪಕ ಕ್ರಮ ಕೈಗೊಳ್ಳದಿರುವುದು ದಲಿತ ಸಮುದಾಯದಲ್ಲಿ ಆತಂಕ ಉಂಟು ಮಾಡಿದೆ। ಚಿಕ್ಕಂಗ್ರೋಳಿ ಗ್ರಾಮದಲ್ಲಿ ಸುಮಾರು 20 ದಲಿತ ಕುಟುಂಬಗಳು ವಾಸವಿದ್ದು ಅವರ ಮೇಲೆ ನಿರಂತರವಾಗಿ ಅಸ್ಪೃಶ್ಯತೆ, ಜಾತಿ ನಿಂದನೆ ಹಾಗೂ ಸಾಮಾಜಿಕ ತಾರತಮ್ಯದ ಘಟನೆಗಳು ನಡೆಯುತ್ತಿವೆ। ಸಂವಿಧಾನ, ಸಮಾನತೆ ಮತ್ತು ಮಾನವ ಘನತೆಯನ್ನು ಪ್ರತಿಪಾದಿಸಿದರೂ ಇಂಥ ಘಟನೆಗಳು ಮುಂದುವರಿಯುತ್ತಿರುವುದು ಅತ್ಯಂತ ಖಂಡನೀಯ। ಆದ್ದರಿಂದ ತಮ್ಮ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಿ ಪ್ರಕರಣದ ಎಲ್ಲ ಆರೋಪಿಗಳನ್ನು ತಕ್ಷಣ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು। SC ದೌರ್ಜನ್ಯ ತಡೆ ಕಾಯ್ದೆಯಡಿ ನ್ಯಾಯಸಮ್ಮತ ಹಾಗೂ ಶೀಘ್ರ ತನಿಖೆ ನಡೆಸಬೇಕು। ದಲಿತ ಕುಟುಂಬಗಳಿಗೆ ಸೂಕ್ತ ಪೊಲೀಸ್ ರಕ್ಷಣೆ ಒದಗಿಸಬೇಕು। ಇಂಥ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು। ಶಾಲಾ ಮಕ್ಕಳು ಯಾವುದೇ ರೀತಿಯ ಜಾತಿ ತಾರತಮ್ಯಕ್ಕೆ ಒಳಗಾಗದಂತೆ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾಡಳಿತಕ್ಕೆ ಅಗತ್ಯ ನಿರ್ದೇಶನ ನೀಡಬೇಕು। ಸಂವಿಧಾನದ ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಮಾನವ ಘನತೆಯ ಮೌಲ್ಯಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ತಾವು ವೈಯಕ್ತಿಕವಾಗಿ ಮಧ್ಯಪ್ರವೇಶಿಸಿ ನ್ಯಾಯ ಒದಗಿಸಬೇಕೆಂದು ಖಾನಾಪುರ ತಾಲೂಕಿನ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ವಿನಮ್ರವಾಗಿ ಕೋರುತ್ತೇವೆ। ಜೈಲಿಗೆ ಹೋಗೋದವ್ರಿಗೆ ಮೆಡಿಕಲ್ ಆಗಿದೆ, ಮೆಡಿಕಲ್ ಕೊಟ್ಟು ಕಳಿಸಿ ಬಂದಿದ್ದೀವಿ। ಈಗ ಅರೆಸ್ಟ್ ಪ್ರೊಸೀಜರ್ ಮಾಡಿದ್ದೀನಿ, ಈಗ ಅವ್ರು ಕರ್ಕೊಂಡು ಹೋಗ್ತಾರೆ। ಈಗ ಮೇಲೆ ಮ್ಯಾಜಿಸ್ಟ್ರೇಟ್ನ ಪ್ರೊಡ್ಯೂಸ್ ಮಾಡ್ತಾರೆ। ಇಲ್ಲಿ ದಯವಿಟ್ಟು ನಾವು 23 ತಾರೀಕು FIR ಆಗ್ತದೆ ಸರ್, ಹೌದ್ರಿ? FIR 23 ತಾರೀಕು ಆದ ನಂತರ ಅಲ್ಲಿ CPI ಸಾಹೇಬರು ನಾವು 23 ತಾರೀಕಿನ ಹೋಗಿದ್ದು ನಾವು CPI ಸಾಹೇಬರು ನಾವು ಅಲ್ಲಿ ಲೇಟ್ ಆಗಂತೆ ನಾವು ಅಲ್ಲಿಂದ ಎದ್ದು ಸ್ಟೇಷನ್ಗೆ ಬಂದ್ವಿ। CPI ಸಾಹೇಬರು ಮತ್ತು ಇವರು ತಾಲೂಕ್ ಪಂಚಾಯತ್ ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರು ಮತ್ತು BO ಅವರು ಖುದ್ದಾಗಿ ಅವ್ರು ಹೋದ್ರು ಸರ್। ನಮ್ಮ ಮುಖಂಡರು ಯಾರು ನಾವು ಇರಲಿಲ್ಲ, ಹೌದು ಸರ್ CPI ಸರ್? ನಾವು ಮುಖಂಡರು ಇರಲಿಲ್ಲ, ತಾವು ಮಾತ್ರ ಇದ್ರಿ, ಊರಿನವರಿದ್ದರು। ಅಲ್ಲಿ ಖುದ್ದಾಗಿ ಮಕ್ಕಳನ್ನ ಇನ್ಕ್ವೈರಿ ಮಾಡಿದರು, ಅವ್ರನ್ನೂ ಕೂಡ ಇನ್ಕ್ವೈರಿ ಮಾಡಿದರು। ಆರೋಪಿಗಳು ಕೂಡ ಇದ್ರಲ್ಲಿ ಆ ಸಂದರ್ಭದಲ್ಲಿ ಎಷ್ಟು 23 ತಾರೀಕು ಅಲ್ಲಿಂದ ಬಂದ ನಂತರ ಸ್ಟೇಷನ್ಗೆ ಬಂದರು। ಸ್ಟೇಷನ್ಗೆ ಬಂದ ನಂತರ ನಾವೆಲ್ಲ ಕೂಡಿ ಏನು ನಿರ್ಣಯ ನಿಮ್ಮದು ರಾಜಶೇಖರ್, ಇದು ಆಗಿದ್ದು ತಪ್ಪು, ಇದು ನಾವು ಕೂಡ ಇದನ್ನು ಖಂಡಿಸ್ತೀವಿ, ಇದ್ರ ಬಗ್ಗೆ ತಾವೇನು ಆ್ಯಕ್ಷನ್ ಮಾಡಂತೀರಿ ನಾವು ತಯಾರಿದ್ದೀವಿ ಅಂತಂದ್ರು। ನಮ್ಮ ಎಲ್ಲ ಮುಖಂಡರು ಒಂದು ನಿರ್ಣಯ ಮಾಡಿ ನಾವು ಇದನ್ನು FIR ಮಾಡ್ತೀವಿ ಅಂತ ಕೂಡಿ ಕೆಲವೊಂದು ಹೆಸರುಗಳನ್ನು ಕೊಟ್ಟು, ಅದ್ರ ಜೊತೆಗೆ ಇನ್ನೂ ಏನಿದಾರಲ್ಲ, ಯಾಕಂದರೆ ಇದು ಒಬ್ಬರ ಸಂಚು ಅಲ್ಲ, ಇದ್ರ ಜೊತೆಗೆ ಸುಮಾರು ಜನ ಕೈವಾಡಿದೆ। ಅದು ತನಿಖೆ ಒಳಗೆ, ಅದು ಮಾನ್ಯ DYSP ಸಾಹೇಬರು ತನಿಖೆ ಒಳಗೆ ಅದನ್ನು ಚಾರ್ಜ್ ಶೀಟ್ ಒಳಗೆ ತಗೋಲೇಬೇಕು, ತಗೋತಾರೆ। ಆದರೆ 23 ತಾರೀಕು ಆಗಿ ಇವತ್ತು ತಾರೀಕು ಸರ್ 29, ಇದನ್ನು ಹೋರಾಟ ಇಟ್ಕೋತೇವೆ, ಖಂಡಿಸ್ತೇವೆ ಅಂತ ಹೇಳಿದ ನಂತರ ತಾವು ಆರೋಪಿಗಳನ್ನು ತರುವಂಥದ್ದು ಯಾವ ಲೆಕ್ಕ? ಅದಕ್ಕೆ ಈ ವಿಷಯ ಮಾನ್ಯ SP ಸಾಹೇಬರಿಗೆ ಮುಟ್ಟಬೇಕು, ಅದು ಇಂಥ ಮಕ್ಕಳ ಮೇಲೆ ಆಗೈತೆ ಸರ್। ದಯವಿಟ್ಟು ತಮ್ಮಲ್ಲಿ ವಿನಂತಿಸ್ತೇವೆ, ನಾವು ತಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನಾವು ಇದನ್ನು ಮಾಡ್ತಾ ಇಲ್ಲ ಸರ್, ಅರ್ಗ್ಯೂ ಮಾಡ್ತಾ ಇಲ್ಲ, ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ದಯವಿಟ್ಟು SP ಸರ್ ಅವರಿಗೆ ಇಲ್ಲಿ ಬರುವಂಥದ್ದು ಒಂದು ವ್ಯವಸ್ಥೆ ಮಾಡಿಬಿಟ್ಟು ನಮ್ಮ ಎಲ್ಲ ಮುಖಂಡರ ಪರವಾಗಿ ತಮಗೆ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀವಿ ಸರ್। ಅಲ್ಲ ಸರ್, SP ಸಾಹೇಬ್ರಿಗೆ ಕೊಟ್ಲಿ, ತ್ಯಾಗರಾಜನ್ ಸರ್ ಅವರು ಒಬ್ಬ ಮಾನ್ಯ SP ಸಾಹೇಬರು ಶೋಷಿತ ಸಮಾಜದ ಬಗ್ಗೆ ಇದ್ದಂಥವ್ರದಾರ ಸರ್, ಕಳ್ಕಳಿ
ಸರ್ ಶಾಂತ ರೀತಿಯಿಂದ ಹೋರಾಟ ಇಲ್ಲ ಮಾಡ್ತೀವಿ. ನಾವು ಶಾಂತ ರೀತಿಯಿಂದ ಇರ್ತೇವೆ ಸರ್. ತಮ್ಮ ಏನ್ ಸಂವಿಧಾನ ಚೌಕಟ್ಟೊಳಗೆ ನಾವು ಹೋರಾಟ ಮಾಡ್ತೀವಿ. ಇದು ದೇಶದ ಮಕ್ಕಳಿಗೆ ಅಷ್ಟೇ ಅಲ್ಲ ಸರ್, ಒಂದು ರಿಕ್ವೆಸ್ಟ್, ಇದು ಈ ಮಕ್ಕಳಿಗೆ ಅಷ್ಟೇ ಅವಮಾನ ಆಗಿಲ್ಲ, ಇಡೀ ಭಾರತದ ಪವಿತ್ರವಾದ ಸಂವಿಧಾನಕ್ಕೆ ಅವಮಾನ ಆಗೈತಿ. ಸಂವಿಧಾನಕ್ಕೆ ಅವಮಾನ ಅದನ್ನ ಯಾರೂ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸಂವಿಧಾನ ಬರೆದಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ತಂದೆ ಅಂತ ಹೇಳಿ ಬಯಸ್ತೀನಿ ಈ ಸಂದರ್ಭದಲ್ಲಿ. ಯಾಕಪ್ಪ ಅಂತ ಅಂದ್ರೆ ಸಂವಿಧಾನ, ಈ ಪವಿತ್ರವಾದ ಸಂವಿಧಾನ ದೇಶಕ್ಕೆ ಕೊಟ್ಟಂತಾರೆ ಯಾರಾದ್ರು ನಮ್ಮ ದಲಿತ ಸಮಾಜದ ಒಬ್ಬ ಹೆಮ್ಮೆಯ ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತೀನಿ ಸರ್. ತಾವು ಕೂಡ ಇಷ್ಟು ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬರ ಕೊಡುಗೆ ಅಂತ ಹೇಳಿ ಬಯಸ್ತೀನಿ ಸಂದರ್ಭದಲ್ಲಿ ಸರ್. ಯಾಕಪ್ಪ ಅಂತ ಅಂದ್ರೆ ಇವತ್ತು ನೀವು ಇಷ್ಟು ದೊಡ್ಡ ಸ್ಥಾನದಲ್ಲಿ ಇವತ್ತು ದೇಶದ ಪ್ರಧಾನಮಂತ್ರಿ ಆಗ್ತಾನೆ. ಯಾಕಾಗ್ತಾನಪ್ಪ ಅಂತ ಅಂದ್ರೆ ಬಾಬಾ ಸಾಹೇಬರು ಕೊಟ್ಟಂತ ಒಂದು ಅದು ಕೊಡುಗೆ, ಅದು ಒಂದು ಭಿಕ್ಷೆ ಅಂತ ಹೇಳಿ ಬಯಸ್ತಾರೆ ಬಾಬಾ ಸಾಹೇಬ್ರೆ ನಿಮಗೆ. ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಮನವಿ ಇದೆ, ನಾವು ಕೂಡ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡ್ತೀವಿ. ಕಾನೂನು ಬಿಟ್ಟು ನಾವೇನಾದರೂ ಮಾಡಿ ಅದಕ್ಕೆ ಕ್ರಮವನ್ನು ತೆಗೆದುಕೊಳ್ತೀವಿ. ನಾವು ಎಲ್ಲ ಮುಖಂಡರ ಪರವಾಗಿ ನಿಮಗೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀವಿ. ಅವರು ಎಸ್ ಪಿ ಸಾಹೇಬ್ ಬರೋವರೆಗೆ ನಾವು ಶಾಂತಿಯಿಂದ, ಮಳೆ ಬಂದು ಕೂಡ ಇಲ್ಲೇ ಕುತ್ಕೊಳ್ತೀವಿ ಸರ್, ಹೊಳೆ ಬಂದು ಕೂಡ ಇಲ್ಲೇ ಕುತ್ಕೊಳ್ತೀವಿ. ಈ ಹೋರಾಟಕ್ಕೆ ನ್ಯಾಯ ಸಿಗಲೇಬೇಕು ಸರ್, ಪರವಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ವಿ. ಅದಕ್ಕೋಸ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ साहेब आंबेडकर ಅವರಿಗೆ. या आंदोलनात राजशेखर हिंदलगी, उमेश कोलकार, शरद होन्नायक, रायप्पा चलवादी, राघवेंद्र चलवादी, राजू कांबळे, इरप्पा मादर, महांतेश पात्रदार आदी उपस्थित होते. नागेश नायकर, KMM मराठी, खानापूर. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।